ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಸ್ವರ್ಣ ಬ್ಲೌಸಸ್. ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ತುಂಬ ಬ್ಲೌಸ್ಗಳನ್ನು ನಾವು ಮೊದಲಿಂದ ಹೊಲಿಸಿಟ್ಕೊಂಡಿರ್ತೀವಿ. ಕೆಲವು ಬ್ಲೌಸ್ಗಳು ಆಗ್ತಾ ಇರಲ್ಲ, ಕೆಲವು ಬ್ಲೌಸ್ ಸ್ಲೀವ್ ಶಾರ್ಟ್ ಇರುತ್ತೆ, ಸ್ವಲ್ಪ ಏನೋ ಬೇರೆ ಬೇರೆ ಥರ ಆಗಿರುತ್ತೆ. ಅವಾಗಿಗೂ ಇವಾಗಿಗೂ ಫ್ಯಾಷನ್ ಚೇಂಜ್ ಆಗಿರುತ್ತೆ. ಆ ಬ್ಲೌಸ್ಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ, ಮ್ಯಾಚಿಂಗ್ ಆಗ್ತಿರುತ್ತೆ, ಸೈಜ್ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ, ಹಾಕ್ಕೊಳ್ಳೋಕ್ಕೆ ಅಡ್ಜಸ್ಟ್ ಆಗ್ತಾ ಇರಲ್ಲ. ಅದನ್ನು ಯಾವ ಥರ ನಾವು ಅದನ್ನು ಆಲ್ಟ್ರ್ ಮಾಡ್ಕೊಳ್ಬೋದು ಅಂಥೇಳಿ ನಾನು ಯಾವ ಥರ ಮಾಡಿಸಿಟ್ಕೊಂಡಿದ್ದೀನಿ ಅಂಥೇಳಿ ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಈ ಬ್ಲೌಸು ಹಳೆ ಬ್ಲೌಸ್. ಇದು ನಾನು ಮೊದಲು ಫ್ಯಾನ್ಸಿ ಸ್ಯಾರಿ ಬ್ಲೌಸು, ಸೇಮ್ ಸ್ಯಾರಿನೂ ಇದೇ ಕಲರೇ ಇತ್ತು, ವರ್ಕ್ ಇತ್ತು. ಈ ರೀತಿ ಶಾರ್ಟ್ ಸ್ಲೀವ್ಸ್ ಹೊಲಿಸ್ಕೊಂಡಿದ್ದೆ, ಸಿಂಪಲ್ ಆಗಿತ್ತು, ಸೀಕ್ವೆನ್ಸ್ ಇತ್ತು, ಅದೆಲ್ಲ ತೆಗೆದುಬಿಟ್ಟು ಈ ಥರ ಸಿಂಪಲ್ಲಾಗಿ ಹೊಲಿಸಿಟ್ಕೊಂಡಿದ್ದೆ. ಆದರೆ ಇವಾಗ ಈ ಬ್ಲೌಸ್ ಹಾಕ್ಕೊಂಡ್ರೆ ಆ ಸ್ಯಾರಿಗೆ ಚೆನ್ನಾಗಿ ಕಾಣಲ್ಲ. ಸ್ಯಾರಿ ತುಂಬ ಚೆನ್ನಾಗಿದೆ, ಬಟ್ ಇವಾಗ ಅದು ಅಷ್ಟು ಚೆನ್ನಾಗಿ ಅನಿಸ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ, ಇವಾಗ ಬೇರೆ ಅದೇ ಕಲರ್ ಕ್ಲಾತ್ ತೊಗೊಂಬಂದು ಸ್ಲೀವ್ಸನ್ನು ಈ ಥರ ನೋಡಿ, ಬಫ್ ಸ್ಲೀವ್ ಎಷ್ಟು ಚೆನ್ನಾಗಿದೆ, ತುಂಬ ಫ್ಯಾಷನ್ ಆಗಿದೆ. ಆ ಸೀರೆಗೆ ಸಕ್ಕದಾಗಿ ಸೂಟ್ ಆಗುತ್ತಿದ್ದು. ಈ ರೀತಿ ನೆರಿಗೆ ಇಟ್ಬಿಟ್ಟು ಬಫ್ ಸ್ಲೀವ್ ಮಾಡಿಸಿಟ್ಕೊಂಡಿದ್ದೀನಿ. ನಮಗೆ ಸ್ಯಾರಿನೂ ಯೂಸ್ ಆಯಿತು, ಬ್ಲೌಸು ಫ್ಯಾಷನ್ ಆಯಿತು, ಎರಡೂ ಆಯಿತು. ಅದೇ ಥರ ಇದು ಅಷ್ಟೇ. ಈ ಸ್ಯಾರಿ ಬ್ಲೌಸು ಸೇಮ್ ಸ್ಯಾರಿದೇ ಬ್ಲೌಸ್. ಇದು ಅಷ್ಟೇ. ಸ್ಲೀವ್ಸು ಸ್ವಲ್ಪ ಶಾರ್ಟ್ ಅನಿಸ್ತಾ ಇತ್ತು. ಇವಾಗ ನಮ್ಗೆ ಅಷ್ಟು ಶಾರ್ಟ್ ಹಾಕೊಳ್ಳೋಕೆ ಇಷ್ಟ ಆಗಲ್ಲ, ಟ್ರೆಂಡು ಕೂಡ ಇಲ್ಲ. ಹಾಗಾಗಿ ಏನು ಮಾಡಿದ್ದೀನಿ, ಒಂದು ಸ್ವಲ್ಪ ಸಿಲ್ವರ್ ಕ್ಲಾತಲ್ಲಿ ಈ ಥರ ನೋಡಿ ಫ್ರಿಲ್ ಕೊಡಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಅರ್ಧ ಇಂಚು ಫ್ರಿಲ್ ಕೊಡಿಸಿದ್ದೀನಿ. ಹಾಗೆ ಬ್ಯಾಕ್ ನೆಕ್ ಕೂಡ ಇದು ಸ್ವಲ್ಪ ಡೀಪ್ ಆಗಿತ್ತು, ಇವಾಗ ಡೀಪ್ ಹಾಕ್ಕೊಳ್ಳೋಕೆ ಇಷ್ಟ ಆಗ್ತಾಯಿಲ್ಲ, ಹೈ ನೆಕ್ ಇಷ್ಟ ಆಗ್ತಾಯಿದೆ. ಹಾಗಾಗಿ ಏನು ಮಾಡಿದ್ದೀನಿ, ಬ್ಯಾಕಿಗೆ ಈ ಥರ ನೆಟ್ ಕವರ್ ಮಾಡಿಸಿ ಶೋ ಬಟನ್ ಇಡಿಸ್ಬಿಟ್ಟಿದ್ದೀನಿ. ಫ್ಯಾನ್ಸಿ ಕೂಡ ಆಯ್ತಲ್ವಾ, ಸೀರೆ ಕೂಡ ಚೆನ್ನಾಗಿ ಕಾಣುತ್ತೆ. ಇದೊಂಥರ ಮಾಡಿಸಿಟ್ಕೊಂಡಿದ್ದೀನಿ. ಈ ಬ್ಲೌಸ್ ಕೂಡ ಅಷ್ಟೇ ನೋಡಿ, ಇದು ನಾನು ತುಂಬ ಸ್ಯಾರಿಗೆ ಮ್ಯಾಚ್ ಆಗ್ತಾಯಿತ್ತು, ಇಷ್ಟಪಟ್ಟು ಹೊಲಿಸಿಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಬ್ರಾಡು ಡೀಪು ನನಗೆ ಜಾಸ್ತಿ ಅನಿಸ್ತಾ ಇದೆ. ಅವಾಗ ಹಾಕ್ಕೊಳ್ತಾ ಇದ್ದೆ, ಇವಾಗ ನನಗೆ ಅಷ್ಟು ಲೈಕ್ ಆಗ್ತಾಯಿಲ್ಲ. ಅದಕ್ಕೆ ಏನು ಮಾಡಿದ್ದೀನಿ, ಈ ರೀತಿ ಬ್ಲ್ಯಾಕ್ ನೆಟ್ಟೆಡ್ ಹಾಕ್ಬಿಟ್ಟು ಮಧ್ಯಕ್ಕೆ ಶೋ ಬಟನ್ ಇಡಿಸಿಟ್ಕೊಂಡಿದ್ದೀನಿ. ಬ್ಲೌಸ್ ಹಾಗೇ ಇದೆ, ಫ್ಯಾನ್ಸಿ ಆಯಿತು, ಎಷ್ಟು ಯೂಸ್ ಆಯ್ತಲ್ವಾ. ಇದು ಕೂಡ ಅಷ್ಟೇ ನೋಡಿ, ಇದು ನಾರ್ಮಲ್ ಬ್ಲೌಸು, ನಾರ್ಮಲ್ ರಾ ಸಿಲ್ಕ್ ಬ್ಲೌಸ್. ಇದು ತೋಳು ಮಾಮೂಲಿ ಉದ್ದ ತೋಳೆ ಹೊಲಿಸಿಟ್ಟಿದೆ, ಆದರೆ ಇದು ಸ್ಯಾರಿಗೆ, ಫ್ಯಾನ್ಸಿ ಸ್ಯಾರಿಗೆ ಮ್ಯಾಚ್ ಆಗ್ತಾ ಇತ್ತು. ಹಾಗಾಗಿ ಏನು ಮಾಡಿದ್ದೀನಿ, ಮಧ್ಯ ಒಂದು ಸ್ವಲ್ಪ ಶೇಪ್ ತೆಗೆದು ಕಟ್ ಮಾಡಿಸ್ಬಿಟ್ಟು ನೆಟ್ ಹಾಕಿಸಿ ಈ ಥರ ಸ್ಟೋನ್ ಹಾಕ್ಸಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ, ಸಖತ್ತಾಗಿ ಕಾಣುತ್ತೆ ಈ ಬ್ಲೌಸ್ ಹಾಕ್ಕೊಂಡ್ರಂತೂ. ಬ್ಲೌಸ್ ಸೈಜ್ ಎಲ್ಲ ಹಾಗೇ ಇದೆ ನೋಡಿ. ಈ ಬ್ಲೌಸು ಅಷ್ಟೇ ಸಿಂಪಲ್ ಆಗಿತ್ತು, ಡಬಲ್ ಕಲರು, ರೇಷ್ಮೆ ಸೀರೆಗೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಇದಕ್ಕೆ ನಾನೇನು ಮಾಡಿದ್ದೀನಿ, ಸಿಂಪಲ್ ಆಯಿತು. ರೇಷ್ಮೆ ಸೀರೆಗೆ ಸಿಂಪಲ್ ಹಾಕ್ಕೊಂಡ್ರೆ ಅಷ್ಟು ಗ್ರ್ಯಾಂಡ್ ಅನ್ಸಲ್ಲ. ಅದಕ್ಕೆ ಏನು ಮಾಡಿದ್ದೀನಿ, ಈ ಥರ ಲೇಸ್ ಹಾಕ್ಸಿಟ್ಕೊಂಡ್ಬಿಟ್ಟಿದ್ದೀನಿ, ಡಬಲ್ ಲೇಸ್, ಅದಕ್ಕೆ ಮ್ಯಾಚ್ ಆಗೋ ಥರ. ಪಿಂಕ್ ಸ್ಯಾರಿಗೂ ಮ್ಯಾಚ್ ಆಗಬೇಕು, ಗೋಲ್ಡ್ ಸ್ಯಾರಿಗೂ ಮ್ಯಾಚ್ ಆಗಬೇಕು. ಅದೇ ಥರ ನೋಡಿ, ಬ್ಯಾಕ್ ಸೈಡು ಕೂಡ ಅಷ್ಟೇ ಈ ಥರ ಶೋ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಸ್ಲೀವ್ಸು ಇದು ನಾವು ಈ ಸ್ಲೀವ್ಸ್ ಈ ಥರ ಹಾಕಿರೋದ್ರಿಂದ ಸ್ವಲ್ಪ ಈ ಥ್ರೆಡ್ ವರ್ಕ್ ಮಾಡಿಸಿರೋ ಥರನೇ ಫೀಲ್ ಆಗುತ್ತೆ ನೋಡಿ. ಇದೊಂದು ಅಷ್ಟೇ, ಇದು ಕೂಡ ಅಷ್ಟೇ. ಬ್ಲೌಸ್ ಹೊಲಿಸುವಾಗ ಗೊತ್ತಿಲ್ಲ, ನಾರ್ಮಲ್ ಬ್ಲೌಸ್ ಹೊಲಿರಿ ಅಂತ ಹೇಳಿ ಹೊಲಿಸಿಟ್ಕೊಂಡಿದ್ದೆ, ಏನು ಅದಕ್ಕೆ ಡಿಸೈನ್ ಮಾಡಿಸ್ಕೊಂಡಿರಲಿಲ್ಲ. ಆದರೆ ಈಗ ಇದನ್ನು ಈ ಥರ ಲೇಸ್ ಫುಲ್ ಹಾಕಿಸಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಫ್ರಂಟು, ಬ್ಯಾಕು ಮತ್ತು ಸ್ಲೀವ್ಸಿಗೆ ಕೂಡ ಅಷ್ಟೇ ಈ ರೀತಿ ಒಂದು ಅರ್ಧ ಇಂಚಷ್ಟು ಫ್ರಿಲ್ ಮಾಡಿಸಿಟ್ಕೊಂಡಿದ್ದೀನಿ. ಎಷ್ಟು ಯೂಸ್ ಆಗುತ್ತೆ ಈ ಥರ ಬ್ಲೌಸ್ಗಳು ಇದ್ದರೆ ಅಲ್ವಾ. ಇದು ಹೆಂಗಿದೆ ಇದೆ ನೋಡಿ, ಬೋಟ್ ನೆಕ್ ಬ್ಲೌಸ್. ಇದು ಹೆಂಗೆ ಲೆಹೆಂಗಾ ಬ್ಲೌಸು, ಅಂದರೆ ಸ್ಯಾರಿಗೆ ಲೆಂತ್ ಇರೋ ಬ್ಲೌಸ್ ಕೂಡ ಹಾಕ್ಕೊಳ್ತೀವಿ. ಹಾಗಾಗಿ 2 in 1 ಆಗುತ್ತೆ ಅಂಥೇಳಿ ಈ ಥರ ಪಲ್ಲುನಲ್ಲಿ ಸ್ಲೀವ್ಸ್ ಮಾಡಿಸ್ಕೊಂಡ್ಬಿಟ್ಟು ಬ್ಲೌಸ್ ಹೊಲಿಸಿಟ್ಕೊಂಡಿದ್ದೀನಿ. ಇದು ಎಲ್ಲ ಸ್ಯಾರಿಗೂ ಕಾಂಟ್ರಾಸ್ಟ್ ಮಾಡ್ಬೋದು, ಸೇಮ್ ಮ್ಯಾಚಿಂಗ್ ಕೂಡ ಹಾಕ್ಕೊಳ್ಬೋದು, ಗೋಲ್ಡ್ ಸ್ಯಾರಿಗೆ ಹಾಕ್ಬೋದು, ಮರೂನ್ ಸ್ಯಾರಿಗೂ ಹಾಕ್ಬೋದು. ಹಾಗಾಗಿ ಇದೆಲ್ಲ ಇಷ್ಟವಾಗಿ ಮಾಡಿ ರೆಡಿ ಇಟ್ಕೊಂಡಿರೋ ಬ್ಲೌಸು. ಬೇರೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಅದನ್ನು ರೆಡಿ ಮಾಡಿಸ್ಕೊಂಡಿದ್ದೀನಿ. ಇದು ನೋಡಿ, ಏನು ಅಮೇಝಿಂಗಾಗಿ ಮಾಡಿಸಿದ್ದೀನಿ, ನನಗೆ ಖುಷಿ ಆಗುತ್ತೆ. ಈ ಬ್ಲೌಸನ್ನು ನಾನು ನೋಡಿ ಸ್ಲೀವ್ಸಿಂಗ್ ಕಟ್ ಮಾಡಿದ್ದೀನಿ. ಸ್ಯಾರಿದೇ ಬ್ಲೌಸ್, ಇದು ಬಾರ್ಡರ್ ಇತ್ತು ಸ್ವಲ್ಪ, ಅದು ತುಂಬ ಸ್ಯಾರಿಗೆ ಮ್ಯಾಚ್ ಆಗ್ತಾ ಇತ್ತು. ಬೇರೆ ಬೇರೆ ಸ್ಯಾರಿಗೆಲ್ಲ ಈ ಬ್ಲೌಸನ್ನೇ ಕಾಂಟ್ರಾಸ್ಟ್ ಮಾಡ್ಕೊಳ್ತಾ ಇದ್ದೆ.
ಇವಾಗ ಏನು ಮಾಡಿದ್ದೀನಿ ಗೊತ್ತಾ, ಇದನ್ನು ನೋಡಿ, ನೀವೇ ನೋಡ್ತಾ ಇದ್ದೀರಾ. ಈ ರೀತಿ ಒಂದು ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಅದೇ ಬಾರ್ಡ್ರ್ ತೆಗೆದ್ಬಿಟ್ಟು ಈ ಬ್ಲೌಸಿಗೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ, ಇದರಲ್ಲೇ ಬಂದಿದೆಯೇನೋ ಅಂತ ಅಂದ್ಕೋಬೇಕು, ಆ ಥರ ಮ್ಯಾಚ್ ಆಗಿದೆ. ನೋಡಿ, ನೀವೇ ತೋರಿಸ್ತೀನಿ ಯಾವುದೇ ರೀತಿ ಅಡ್ಜಸ್ಟ್ ಮಾಡಿದ್ದೀನಿ ಅಂತ. ನೋಡಿ, ಸ್ಲೀವ್ಸ್ ಕೂಡ ಶಾರ್ಟ್ ಇತ್ತು, ಅದನ್ನು ನಾನು ಉದ್ದ ಕೂಡ ಆಯಿತು, ಮ್ಯಾಚಿಂಗ್ ಕೂಡ ಆಯಿತು, ಬಾರ್ಡ್ರು ಕೂಡ ತುಂಬ ಚೆನ್ನಾಗಿತ್ತು. ಇಷ್ಟಪಟ್ಟು ಹೊಲಿಸ್ಕೊಂಡಿದ್ದೆ. ಈ ಥರ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಅದ್ರ ಬಾರ್ಡ್ರು ಇಲ್ಲೇ ಇದೆ, ಸೇಮ್ ತೋಳಿನ ಮಾತ್ರ ತೆಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಬಾರ್ಡ್ರನ್ನ ಹಾಗೆ ಬಿಟ್ಟಿದ್ದೀನಿ. ಇದನ್ನು ಕೂಡ ಯೂಸ್ ಮಾಡ್ಕೊಳ್ತೀನಿ ನಾನು, ಬೇರೆ ಇದಕ್ಕೆ ಹಾಕಿಸಿ ರೆಡಿ ಮಾಡ್ಕೊಳ್ತೀನಿ ಅಲ್ವಾ. ಎಷ್ಟೊಂದು ಬ್ಲೌಸು ನಾನು ಮೇಂಟೈನ್ ಮಾಡಿ ಸೇವ್ ಮಾಡ್ಕೊಂಡಿದ್ದೀನಿ. ಇದಷ್ಟೇ ನೋಡಿ, ಥ್ರೆಡ್ ವರ್ಕ್ ಬ್ಲೌಸು, ಹ್ಯಾಂಡ್ ವರ್ಕು ಥ್ರೆಡ್ ವರ್ಕ್ ಬ್ಲೌಸು, ತುಂಬ ಕಾಸ್ಟ್ಲಿ ಇದು. ರೇಷ್ಮೆ ಸೀರೆಗೆ ಮ್ಯಾಚಿಂಗ್ ಅಂತಲೇ ಹೊಲಿಸ್ಕೊಂಡಿದ್ದು. ಆವಾಗ ಗೊತ್ತಿಲ್ಲ, ಶಾರ್ಟ್ ಸ್ಲೀವ್ಸ್ ಮಾಡಿಸ್ಕೊಂಡ್ಬಿಟ್ಟಿದೆ. ವರ್ಕಿಂಗ್ ಬ್ಲೌಸ್ ಶಾರ್ಟ್ ಸ್ಲೀವ್ಸ್ ಇವಾಗ ಚೆನ್ನಾಗಿ ಕಾಣಲ್ಲ, ಹಾಕ್ಕೊಂಡ್ರೆ ನಮಗೆ ಬೇಜಾರು ಅನ್ಸುತ್ತೆ, ಏನೋ ಸರಿ ಅನ್ಸಲ್ಲ. ಅದಕ್ಕೆ ಏನು ಮಾಡಿದೆ, ಎಕ್ಸ್ಟ್ರಾ ಬಟ್ಟೆ ತೊಗೊಂಬಂದು, ನೋಡಿ ಬಟ್ಟೆ ಡಿಫ್ರೆನ್ಸ್ ಕಾಣ್ತಾ ಇದೆ, ಸ್ವಲ್ಪ ಎಕ್ಸಾಕ್ಟಾಗಿ ಸಿಕ್ಕಿಲ್ಲ ನನಗೆ ಕಲರು, ಚೂರು ಡಿಫ್ರೆನ್ಸ್ ಕಾಣ್ತಾ ಇದೆ. ಆ ಬಾರ್ಡರ್ದು ಸ್ಲೀವ್ಸ್ ವರ್ಕ್ ಕಟ್ ಮಾಡಿಸಿ ಈ ರೀತಿ ಉದ್ದ ತೋಳು ಮಾಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ, ಹೊಲಿಗೆ ಹಾಕಿ ಅಟ್ಯಾಚ್ ಮಾಡಿದ್ದಾರೆ. ಪೀಸು ಇಲ್ಲೇ ಕಾಣುತ್ತೆ ನೋಡಿ, ಎಕ್ಸ್ಟ್ರಾ ಪೀಸು ಇಲ್ಲಿ ಕಾಣ್ತಾ ಇದೆ, ಅದನ್ನು ಅಟ್ಯಾಚ್ ಮಾಡಿ ಹೊಲಿಸ್ಕೊಂಡಿದ್ದೀನಿ. ಇದು ಕೂಡ ಇವಾಗ ನಮಗೆ ಲಾಂಗ್ ಟೈಮ್ ಯೂಸ್ ಆಗುತ್ತೆ. ಸೇಮ್ ಇದೇ ಥರನೇ ಮರೂನ್ ಕೂಡ ಮಾಡಿಸಿಟ್ಕೊಂಡಿದ್ದೀನಿ. ನೋಡಿ, ವರ್ಕ್ ಅಂತೂ ತುಂಬ ಚೆನ್ನಾಗಿದೆ, ಎಷ್ಟೊಂದು ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತೆ. ಇದು ಕೂಡ ಅಷ್ಟೇ, ಹೀಗೆ ಎಕ್ಸ್ಟ್ರಾ ಕ್ಲಾತ್ ತೊಗೊಂಬಂದು ಉದ್ದ ಸ್ಲೀವ್ಸ್ ಮಾಡಿಕೊಂಡು ಆ ಬಾರ್ಡು ತೆಗೆದು ಇದಕ್ಕೆ ಹಾಕಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಗೊತ್ತಾಗತ್ತೆ, ಎಕ್ಸ್ಟ್ರಾ ಇಲ್ಲಿ ದಪ್ಪ ಬಂದಿದೆ, ಇಲ್ಲಿ ಅಟ್ಯಾಚ್ ಮಾಡಿರೋದು ಕಾಣ್ತಾ ಇದೆ. ನೋಡಿ, ಸ್ವಲ್ಪ ದಪ್ಪ ಅನಿಸುತ್ತೆ, ಬಟ್ ವರ್ಕ್ ತುಂಬ ಚೆನ್ನಾಗಿರೋದ್ರಿಂದ ಬ್ಲೌಸು ತುಂಬ ಯೂಸ್ ಆಗುತ್ತೆ. ನೋಡಿದ್ರಲ್ಲ, ನೀವು ಕೂಡ ಅಷ್ಟೇ, ಯಾವ್ಯಾವ ಬ್ಲೌಸ್ಗಳಿದೆ ಹಳೇದು ಚೆನ್ನಾಗಿರೋ ಬ್ಲೌಸ್ಗಳನ್ನು ನೀವು ಅಳತೆಗೆ ಆಗೋ ಥರ ಇದ್ದರೆ ಖಂಡಿತವಾಗ್ಲೂ ಈ ಥರ ಏನಾರು ಟ್ರಿಕ್ಸ್ ಮಾಡಿಕೊಂಡು ನಾನು ಹೇಳಿರೋ ರೀತಿ ವಿಡಿಯೋ ನೋಡಿಬಿಟ್ಟು ಚೇಂಜ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು. ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ವಿಡಿಯೋ ಮಾಡಿ ಹಾಕಿರೋದ್ರಿಂದ. ನನಗಂತೂ ತುಂಬ ಹೆಲ್ಪ್ ಆಗಿದೆ. ತುಂಬ ಬ್ಲೌಸ್ಗಳನ್ನು ನಾನು ಸೇವ್ ಮಾಡ್ಕೊಂಡಿದ್ದೀನಿ. ನೀವು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದ.